ಡಿ ಕೆ ಶಿವಕುಮಾರ್ ಸಾಹೇಬರು ಏನಾರಿಗೆ ಕರಲಿಲ್ಲ. ನಮ್ಮ ಪ್ರವೀಣ್ ದೊಡ್ಡಣ್ಣನವರಂದ್ರೆ ಒಂದು ಸ್ನೇಹಿತರಾದರು, ಅವ್ರದ್ದು ಸ್ನೇಹಿತರು ನಮ್ಮದು ಸ್ನೇಹಿತರು. ಅವ್ರಿಗೆ ತಲೆಗೆ ಡಿನ್ನರ್ ಕರೆಸಿದ್ರು. ಅವರು ಸ್ವಲ್ಪ ಎಲ್ಲರ ಶಾಸಕರಿಗೆ ಹೇಳಿದರು. ಅವರು ಒಬ್ಬರು ಇಬ್ಬರಿಗೆ ಎಲ್ಲ ಎಲ್ಲರಿಗೂ ಹೇಳಿದ್ರು. ಸ್ವಲ್ಪ ಮಂದಿ ಹೋಗಿದ್ರು, ಸಂಬಂಧ ಮಂದಿ ಹೋಗಲಿಲ್ಲ. ಇಲ್ಲ, ನಮ್ಮ ಬೇರೆ ಒಂದು ಮೊದಲು ಫಿಕ್ಸ್ ಆಗಿತ್ತು. ಸಹಜವಾಗಿ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದಾರೆ ಡಿ ಕೆ ಅವರು ಇವತ್ತು ಬೆಳಿಗ್ಗೆ. ಈಗ ಉತ್ತರ ಕರ್ನಾಟಕ ಪ್ರತ್ಯೇಕತೆ ಬಗ್ಗೆ ಏನು ಹೇಳ್ತೀರಿ? ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕು. ಈಗ ನಿನ್ನೆ ನೋಡಿದ್ರಿ ಕಾಗೆ ಸಾಹೇಬ್ರು ಏನು ಮಾತಾಡಿದ್ದಾರೆ. ಅವ್ರದ್ದು ವೈಯಕ್ತಿಕ. ಈಗ ಭಾಳ ಮಂದಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒಬ್ರು. ನಾನು ಕೇಳಿದ್ದೀನಿ, ನಾವು ಬೆಳಗಾವಿಗೆ ಸೆಕೆಂಡ್ ರಾಜಧಾನಿ ಅಂದರೆ ಹೇಳ್ತಾರೆ. ಸೆಕೆಂಡ್ ರಾಜಧಾನಿಗೆ ಕರ್ನಾಟಕದ್ದು ಏನೇನು ಡೆವಲಪ್ಮೆಂಟ್ ಆಗಬೇಕು ಅಷ್ಟು ಹಣ ನನಗೆ ಬರಬೇಕು. ಬ್ಯಾಂಗ್ಳೂರು ಅಂದ್ರೆ ಕರ್ನಾಟಕ ಇಲ್ಲ. ಬರೀ ನಾವು ಮೊದಲು ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀವಿ. ಅಲ್ಲಿ ಹಂಗೆ ಬ್ರ್ಯಾಂಡ್ ಉತ್ತರ ಕರ್ನಾಟಕನೂ ಆಗಬೇಕು. ಬ್ರ್ಯಾಂಡ್ ಬೆಂಗಳೂರು ಮೈನಾರಿಟಿ ಒಬ್ರು ಮಂತ್ರಿ ಮಾಡಂಗಿಲ್ಲ ಉತ್ತರ ಕರ್ನಾಟಕದವ್ರಿಗೆ. ಉತ್ತರ ಕನ್ನಡದಾಗ ಅಧಿಕಾರ ಬರೋ ತಾವು ನೋಡಿದ್ದೀವಿ, ನಾವು ನೋಡಿದ್ದೀವಿ. ಲಾಸ್ಟ್ 30 ವರ್ಷದಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಮ್ದು ಅಣ್ಣವರು 2 ಸರ್ತಿ ಇದ್ರು ಶಾಸಕರು. ಈಗ ನಾ ಇದ್ದೇನೆ. ನಂದು ಬೇಡಿಕೆ ಇದೆ. ಯಾರಿಗೆ ಬೇಡಿಕೆ ಇರೋದಿಲ್ಲ, ಎಲ್ಲರದ್ದು ಬೇಡಿಕೆ ಇರ್ತದೆ. ನಂದು ಬೇಡಿಕೆ ಇದೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದಕ್ಕೂ ನಾವು ಒಂದು ವಿಚಾರ ಅಂದ್ರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕತೆ ಬಗ್ಗೆ ಕಾಂಗ್ರೆಸ್ ಶಾಸಕರಾಗಿ ಏನು ಹೇಳ್ತೀವಿ? ಎಲ್ಲರೂ ಹೇಳಕತ್ತೀವಿ. ಬರೀ ಇದಲ್ಲ, ಅದು ಆಗಬೇಕು ಅನ್ನೋದಲ್ಲ. ನೀವೇ 4-5 ವರ್ಷ ಪ್ರಯತ್ನ ಮಾಡ್ತಿದ್ರಿ. ಬೆಳಗಾವಿ ಬಿಮ್ಸ್ಗೆ ವೈದ್ಯರನ್ನ ಕೊಡಕ್ ಆಗ್ತಿಲ್ಲ. ನೀವೇ ಪ್ರಯತ್ನ ಮಾಡ್ತಿದ್ರೆ ಆದ್ರೂ ನಿಮ್ಗೆ ವೈದ್ಯರು ಕೊಡಕ್ ಆಗ್ತಿಲ್ಲ. 6 ತಿಂಗಳು ಮತ್ತು ಒಂದು 8 ದಿವಸ ಹಿಂದೆ ನಾನು ಸಚಿವರ ಜೊತೆ ಮಾತಾಡಿದ್ದೇನೆ. ನಮಗೆ ಸೂಪರ್ ಸ್ಪೆಷಾಲಿಟಿಗೆ ಇಲ್ಲೇ ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕಂತ, ಸ್ಪೆಷಲಿಸ್ಟ್ ವೈದ್ಯಕ್ಕೆ ಬೇಕಂತ. ಅದು ರಿಸರ್ವೇಷನ್ ಸಲುವಾಗಿ ಅವರು ರಿಸರ್ವೇಷನ್ ಒಂದು ಆಗಲಿ, ಆಮೇಲೆ ಮಾಡಿಕೊಡ್ತೀನಿ ಅಂದರೆ ಅವರು ಭರವಸೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.